ಇದೇ 25ರಂದು ಸಾಮಾಜಿಕ ನ್ಯಾಯಕ್ಕಾಗಿ ನಾಗರಿಕರು ತುರ್ತು ಪರಿಸ್ಥಿತಿ ಸಂವಿಧಾನಕ್ಕೆ ಮಾಡಿದ್ದ ಅಪಚಾರ ಎಂಬ ವಿಷಯದ ಮೇಲೆ ಸಾರ್ವಜನಿಕರೊಂದಿಗೆ ಸಂವಾದ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ವಿಧಾನ ಪರಿಷತ್ ಸದಸ್ಯ ಶಶಿಲ್ ಜಿನಮೋಶಿ ತಿಳಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಜೂನ್ 25ರಂದು ಮಧ್ಯಾಹ್ನ 3 ಗಂಟೆಗೆ ನಡೆಯಲಿರುವ ಸಂವಾದ ಕಾರ್ಯಕ್ರಮದಲ್ಲಿ ತುರ್ತು ಪರಿಸ್ಥಿತಿಗೆ 50 ವರ್ಷಗಳು ಪೂರ್ಣವಾಗುತ್ತಿರುವ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ನಿಂದ ಸಂವಿಧಾನಕ್ಕೆ ಆಗಿರುವ ಅನ್ಯಾಯವನ್ನು ಸಾರ್ವಜನಿಕರಿಗೆ ತಿಳಿಸಲು ಹಮ್ಮಿಕೊಂಡಿರುವ ಈ ಸಂವಾದ ಕಾರ್ಯಕ್ರಮದಲ್ಲಿ ಮಾಜಿ ಸಚಿವರಾದ ಎನ್.ಕೆ. ಮಹೇಶ್ ಅವರು ವಕ್ತಾರರಾಗಿ ಪಾಲ್ಗೊಳ್ಳಲಿದ್ದಾರೆ. ಈ ಸಮಾರಂಭದಲ್ಲಿ ಅತಿಥಿಗಳಾಗಿ ಮಾಜಿ ಸಚಿವ ವಿಧಾನ ಪರಿಷತ್ ಸದಸ್ಯ ಸಿ.ಟಿ. ರವಿ, ಬೆಂಗಳೂರಿನ ಉಚ್ಚ ನ್ಯಾಯಾಲಯದ ಖ್ಯಾತ ನ್ಯಾಯವಾದಿಗಳಾದ ಶ್ರೀಧರ್ ಪ್ರಭು ಅವರು ಭಾಗವಹಿಸಲಿದ್ದಾರೆ. ಕಲಬುರಗಿ ಉಚ್ಚ ನ್ಯಾಯಾಲಯದ ಖ್ಯಾತ ನ್ಯಾಯವಾದಿಗಳಾದ ಬಸವರಾಜ ಚಿಂಚೋಳಿ ಅವರು ಸಂವಾದದಲ್ಲಿ ಅಧ್ಯಕ್ಷತೆ ವಹಿಸುವವರು. ಈ ಸಂವಾದ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಎಂದು ಮನವಿ ಮಾಡಿದರು. ಈ ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ಮುಖಂಡರಾದ ಅವಣ್ಣ ಮ್ಯಾಕೆರಿ, ಡಾಕ್ಟರ್ ಅಂಬಾರಾಯ ಅಷ್ಟಗಿ, ಧರ್ಮಣ್ಣ ದೊಡ್ಮನಿ, ಮಾಜಿ ಸಚಿವ ಬಾಬುರಾವ್ ಚೌಹಾಣ್, ರಾಜು ವಾಡೇಕರ್ ಸೇರಿದಂತೆ ಅನೇಕರು ಇದ್ದರು. ಸಾಮಾಜಿಕ ನ್ಯಾಯಕ್ಕಾಗಿ ನಾಗರಿಕರು ತುರ್ತು ಪರಿಸ್ಥಿತಿ ಸಂವಿಧಾನಕ್ಕೆ ಮಾಡಿದ ಅಪಚಾರ ಈ ವಿಷಯ ಕುರಿತು ಇದೇ 25ನೇ ತಾರೀಕಿಗೆ 25 ಯಾಕೆ ಅಂತಂದರೆ 1975ರಲ್ಲಿ ಇದೇ ದಿನ ಎಮರ್ಜೆನ್ಸಿ ಡಿಕ್ಲೇರ್ ಆಗಿತ್ತು. ಮುಂದಿನ ವರ್ಷ 50 ವರ್ಷ ಆಗುತ್ತೆ. ತುರ್ತು ಪರಿಸ್ಥಿತಿ ಸಂವಿಧಾನಕ್ಕೆ ಮಾಡಿದಂಥ ಅಪಚಾರ ಇವೆಲ್ಲ ವಿಷಯದ ಬಗ್ಗೆ ಮಾತನಾಡಲಿಕ್ಕೆ, ಜನರಲ್ಲಿ ನಡೆದಂಥ ವಿಷಯ ಏನು ಅಂತ ಮತ್ತು ಸಂವಿಧಾನ ತಿರ್ಚಿದಂಥದ್ದು ಯಾರು, ಯಾವಾಗಾಯಿತು, ಯಾಕಾಯಿತು, ಯಾವ ಕಾರಣಕ್ಕೆ ಇದೆಲ್ಲ ಬಂತು ಅನ್ನುವಂಥ ವಿಚಾರದ ಬಗ್ಗೆ ಭಾಳ ಸುದೀರ್ಘವಾಗಿ ಮಾತನಾಡಲು ನಮ್ಮ ಹಿಂದಿನ ಪಕ್ಷದ ಮುಖಂಡರು, ಹಿಂದಿನ ಸಚಿವರಾದಂಥ ಮಾನ್ಯ ಎನ್. ಮಹೇಶ್ ಅವರು, ಮಾಜಿ ಮಂತ್ರಿಗಳು, ಅವರು ಈ ಕಾರ್ಯಕ್ರಮದ ಮುಖ್ಯ ವಕ್ತಾರರು, ಭಾಷಣಕಾರರು. ಅವ್ರ ಜೊತೆಗೆ ಅತಿಥಿಗಳಾಗಿ ಈ ಕಾರ್ಯಕ್ರಮದಲ್ಲಿ ಮಾನ್ಯ ಸಿ.ಟಿ. ರವಿ ಅವರು ಕೇಂದ್ರದ ಭಾಜಪದ ಪ್ರಧಾನ ಕಾರ್ಯದರ್ಶಿಗಳು ಕೂಡ ಇದ್ದರು, ಹಾಗೂ ಹಿಂದಿನ ಸಚಿವರು ಕೂಡ, ಹಾಲಿ MLCಗಳು ಅವರು ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾರೆ. ಇನ್ನೊಬ್ಬರು ಶಶಿಧರ್ ಪ್ರಭು ಅವರು, ಇವರು ನ್ಯಾಯವಾದಿಗಳು, ಹೈಕೋರ್ಟ್ ಶ್ರೀಧರ್ ಪ್ರಭು ಅವರು ಹೈಕೋರ್ಟ್ ಅಡ್ವೊಕೇಟ್, ಬೆಂಗಳೂರು ಹೈಕೋರ್ಟ್ ಅಡ್ವೊಕೇಟ್ ಅವರು ಬರ್ತಾ ಇದ್ದಾರೆ. ಮತ್ತು ಈ ಕಾರ್ಯಕ್ರಮದ ಅಧ್ಯಕ್ಷತೆ ಬಸವರಾಜ್ ಚಿಂಚೋಳಿಯವರು ಇಲ್ಲೇ ನ್ಯಾಯವಾದಿಗಳು, ಕರ್ನಾಟಕ ಅಂದರೆ ಗುಲ್ಬರ್ಗ ಹೈಕೋರ್ಟ್ ಪೀಠದಲ್ಲಿ. ಇದ್ರ ಜೊತೆಗೆ ಭಾಳ ಮುಖ್ಯವಾಗಿ ಈ ಒಂದು ಸಭೆಯಲ್ಲಿ ನಮ್ಮ ಉದ್ದೇಶ ಏನಂತಂದರೆ, ಇತ್ತೀಚಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷದ ಒಂದು ಪ್ರಚಾರ ಏನಾಗಿತ್ತು ಚುನಾವಣೆ ಸಂದರ್ಭದಲ್ಲಿ, ಇಸ್ ಬಾರ್ 400 ಪಾರ್ ಅನ್ನುವಂಥ ಒಂದು ಘೋಷಣೆ ಭಾರತೀಯ ಜನತಾ ಪಕ್ಷ, ನಾವು NDA ಸರ್ಕಾರ ನಾವು ಖಂಡಿತ ರಚನೆ ಮಾಡ್ತೀವಿ ಮತ್ತು ಜೊತೆಗೆ 400 ಸೀಟ್ಗಳು ಕೂಡ ನಾವು NDAದಿಂದ ತೆಗೆದುಕೊಳ್ತೀವಿ, ಗೆಲ್ತೀವಿ ಅನ್ನುವಂಥದ್ದು ಎಲ್ಲ ಕಡೆ ದೊಡ್ಡ ಪ್ರಮಾಣದಲ್ಲಿ ಪ್ರಚಾರ ಆಗಿತ್ತು. ಮತ್ತು 400 ಪಾರ್ ಏನಾರೇ NDAಗೆ ಬಂತು ಅಂತಂದರೆ ಸಂವಿಧಾನ ತಿದ್ದುಪಡಿ ಮಾಡ್ತಾರಂತನ್ನುವಂಥದ್ದು ನಮ್ಮ ವಿರುದ್ಧವಾಗಿ INDIA ಅವರು ಸಾಕಷ್ಟು ಪ್ರಚಾರವನ್ನು ಮಾಡಿದ್ದಾರೆ. ಆದರೆ ನಮಗೆ ಕ್ಲಿಯರ್ ಮೆಜಾರಿಟಿ ಬಂದರೆ ನಾವು ಸಂವಿಧಾನಕ್ಕೆ ಕೈ ಹಚ್ತೀವಿ, ಅದಕ್ಕೆ ಅಮೆಂಡ್ಮೆಂಟ್ ತರ್ತೀವಿ ಅನ್ನುವಂಥ ಏನು ಮಾತು ಹೇಳೋರು ಇದಾರಲ್ಲ, ಅವರು ಈ ತುರ್ತು ಪರಿಸ್ಥಿತಿಯಲ್ಲಿ ಏನು ಮಾಡಿದರು, ಅಲಹಾಬಾದ್ ಹೈಕೋರ್ಟ್ ಇಂದಿರಾ ಗಾಂಧಿಯ ಚುನಾವಣೆಯನ್ನು ಅಲಹಾಬಾದ್ ಹೈಕೋರ್ಟ್ ರದ್ದು ಮಾಡಿತ್ತು.
ಹೈಕೋರ್ಟ್ ಏನು ರದ್ದು ಮಾಡಿದರು, ಅವ್ರ ಚುನಾವಣೆಯನ್ನು ಅಂದರೆ ಅವ್ರ ಚುನಾವಣೆಯಲ್ಲಿ ಗೆದ್ದಿದ್ದೇ ರದ್ದು ಮಾಡಿ 6 ವರ್ಷ ಡಿಬಾರ್ ಮಾಡಿತ್ತು ಅವರಿಗೆ. ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟೋಲಜಿ, ಆಂಡೋಕ್ರಾಲಜಿ, ಇಎನ್ಟಿ ಮತ್ತು ಆಫ್ಟಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108.